ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗೂರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇ ಶ್ರಮ್ ಕಾರ್ಡ್ನ ಉಪಯೋಗಗಳನ್ನು ತಿಳಿಯೋಣ. ಇ ಶ್ರಮ್ ಕಾರ್ಡ್ ಹೊಂದಿದವರು ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಸ್ಕೀಮ್ನ ಉಪಯೋಗಗಳನ್ನು ನೇರವಾಗಿ ಪಡೆಯಬಹುದು. ಅಟಲ್ ಪೆನ್ಷನ್ ಯೋಜನೆ, ಮುದ್ರಾ ಲೋನ್, ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಥರ ಲೋನ್ಗಳೇನಿದಾವಲ್ಲ ಇದನ್ನು ನಾವು ನೇರವಾಗಿ ಪಡೆಯಬಹುದು. ಹಾಗೆ ಆಕ್ಸಿಡೆಂಟ್ ಡೆತ್ ಏನಾದರೂ ಆದರೆ 2 ಲಕ್ಷದವರೆಗೂ ಧನ ಸಹಾಯನೂ ಪಡೆಯಬಹುದಾಗುತ್ತೆ. ಒಂದು ವೇಳೆ ಅಪಘಾತ ಸಂಭವಿಸಿದಲ್ಲಿ ಕೈ ಕಾಲುಗಳಿಗೆ ಏನಾದರೂ ಹಾನಿ ಆದರೆ 1 ಲಕ್ಷದವರೆಗೂ ಹಣ ಸಹಾಯವನ್ನು ಗೌರ್ಮೆಂಟ್ ನೀಡುತ್ತಾರೆ. ಹಾಗಾದರೆ ಬನ್ನಿ ಈ ಒಂದು ಇ ಶ್ರಮ್ ಕಾರ್ಡ್ಗೆ ಯಾವ ಥರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಅಥವಾ ಮೊಬೈಲ್ನಲ್ಲಿ ಹಾಕೋದಾದರೆ ಗೂಗಲ್ಗೆ ಹೋಗಿ ಇ ಶ್ರಮ್ ಕಾರ್ಡ್ ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಆನ್ ಇ ಶ್ರಮ್ ಅಂತ ಇದೆ. ನೀವು ಒಂದು ವೇಳೆ ಆಲ್ರೆಡಿ ಇ ಶ್ರಮ್ ಹೊಂದಿದ್ರೆ ಅಪ್ಡೇಟ್ನೂ ಸಹ ಮಾಡ್ಬೋದು. ಈಗ ನಾನು ಈ ಕಾರ್ಡ್ಗೆ ಹೊಸದಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ರಿಜಿಸ್ಟರ್ ಆನ್ ಇ ಶ್ರಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ, ಮತ್ತು ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕಾಗಿರುತ್ತದೆ. ಸೊ ಆ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ತದನಂತರ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ನಾನು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆರ್ ಯು ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಇದೆ. ಸೊ ಅಲ್ಲಿ ನೋ ಕೊಡಬೇಕಾಗತ್ತೆ. ನೆಕ್ಸ್ಟ್ ನೋ ಕೊಟ್ಟು ಸೆಂಡ್ ಒ ಟಿ ಪಿ ಅಂತ ಇದೆ. ಸೊ ಆಧಾರ್ ನಂಬರ್ಗೆ ಯಾವ್ದು ನಂಬರ್ ಲಿಂಕ್ ಇದೆ ಆ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ. ಇಲ್ಲಿ ನಾವು ಆ ಒ ಟಿ ಪಿನ ಎಂಟರ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒ ಟಿ ಪಿನ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಒ ಟಿ ಪಿ ಮೂಲಕನೂ ಎಂಟ್ರಿ ಮಾಡ್ಬೋದು, ಅಥವಾ ಫಿಂಗರ್ ಪ್ರಿಂಟಿಂದನೂ ಎಂಟ್ರಿ ಮಾಡ್ಬೋದು, ಅಥವಾ ಐರಿಸಿಂದನೂ ಎಂಟ್ರಿ ಮಾಡ್ಬೋದು. ಇಲ್ಲಿ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ಇ ಶ್ರಮ್ ಪೋರ್ಟಲ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಆ ಒ ಟಿ ಪಿನ ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ತದನಂತರ ಅಲ್ಲಿ ವ್ಯಾಲಿಡೇಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್, ಅಡ್ರೆಸ್, ಎಜುಕೇಷನ್ ಕ್ವಾಲಿಫಿಕೇಷನ್ಸ್, ಆಕ್ಯುಪೇಷನ್ ಆ್ಯಂಡ್ ಸ್ಕಿಲ್ಸ್, ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಕೆಳಗಡೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಡೀಟೇಲ್ಸ್ನ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಇಲ್ಲಿ ಕಂಟಿನ್ಯೂ ಎಂಟರ್ ದ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ನ ಮೊದಲು ಎಂಟ್ರಿ ಮಾಡಬೇಕಾಗತ್ತೆ. ನಮ್ಮ ಒಂದು ನಂಬರ್ ಹಾಕಿದ ಮೇಲೆ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಅಂತಲೂ ಕೇಳುತ್ತೆ. ಸೊ ನಾವು ನಮ್ಮ ನಂಬರ್ ಹಾಕಿದ ಮೇಲೆ ಇನ್ನೊಬ್ಬರದ್ದು ಯಾರ್ದಾದ್ರೂ ಎಮರ್ಜೆನ್ಸಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ತದನಂತರ ಇಮೇಲ್ ಐ ಡಿ ಅಂತ ಇದೆ, ಇಮೇಲ್ ಐ ಡಿನೂ ಹಾಕಬೇಕಾಗತ್ತೆ. ನಾನಿಲ್ಲಿ ಇಮೇಲ್ ಐ ಡಿನ ಹಾಕ್ತಾಯಿದ್ದೀನಿ. ಮೆರಿಟಲ್ ಸ್ಟೇಟಸ್ ಅಂತ ಇದೆ. ಈ ಮ್ಯಾರೇಜ್ ಆಗಿದ್ದೀರಾ ಅಥವಾ ಇಲ್ವಾ ಯಾವುದಿದೆ ನೋಡಿ ಮೆರಿಟಲ್ ಸ್ಟೇಟಸ್, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಮೇಲ್ ಐ ಡಿ ಹಾಕಿದ್ಮೇಲೆ ಮ್ಯಾರಿಡ್ ಇದೆ ಅಥವಾ ಯಾವುದಿದೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮದರ್ಸ್ ನೇಮ್ ಅಂತ ಇದೆ. ಸೊ ತಾಯಿ ಹೆಸರ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ನೇಮ್ ಮತ್ತು ಫಾದರ್ಸ್ ನೇಮ್ ಅಂತ ಇದೆ. ಮದುವೆ ಆಗಿದ್ದರೆ ಹಸ್ಬೆಂಡ್ ನೇಮ್ ಹಾಕಿ, ಇಲ್ಲ ಫಾದರ್ ನೇಮ್ನು ಹಾಕ್ಬೋದು. ಸೊ ಇಲ್ಲಿ ನಾನು ಮದುವೆ ಆಗಿದೆ ಇವ್ರದ್ದು ಹಸ್ಬೆಂಡ್ ನೇಮ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸೋಷಲ್ ಕ್ಯಾಟಗರಿ ಅಂತ ಇದೆ, ಅಂದರೆ ನಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಸೊ ಅದೇನು ಕಂಪಲ್ಸರಿ ಇಲ್ಲ, ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಕ್ಯಾಂಡಿಡೇಟ್ದು ಬ್ಲಡ್ ಗ್ರೂಪ್ ಕೇಳ್ತಾ ಇದೆ. ಸೊ ಯಾವುದಿದೆ ಬ್ಲಡ್ ಗ್ರೂಪ್ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇವ್ರದ್ದು ಎ ಪಾಸಿಟಿವ್ ಇದೆ. ಸೊ ಹಾಗಾಗಿ ನಾನು ಇವ್ರದ್ದು ಎ ಪಾಸಿಟಿವ್ ಬ್ಲಡ್ ಗ್ರೂಪ್ನ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಾಮಿನಿ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ನಾಮಿನಿ ಯಾರ್ದಾದ್ರೂ ಕೊಡಬಹುದು. ಸೊ ಬ್ಲಡ್ ರಿಲೇಷನ್ ಆಗಿರಬೇಕು. ಸೊ ನಾಮಿನಿ ಡೀಟೇಲ್ಸ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಅವ್ರ ನೇಮ್ ಹಾಕ್ಬಿಟ್ಟು ಆಧಾರ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮೇಲ್ ಫೀಮೇಲ್ ಕೇಳ್ತಾ ಇದೆ, ಎಂಟ್ರಿ ಮಾಡಿ. ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತ ಇದೆ. ಸೊ ಅವ್ರು ಏನು ಹಾಕ್ತಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿ. ನಾಮಿನಿ ಅಡ್ರೆಸ್ ಹಾಕಬೇಕು. ಸೊ ಆಧಾರ್ ಕಾರ್ಡಲ್ಲಿರುವ ನಾಮಿನಿ ಅಡ್ರೆಸ್ ಹಾಕಿದರೆ
ಬೆಟರ್. ಯಾಕಂದರೆ ನಾವು ನೆಕ್ಸ್ಟ್ ಏನಾದರೂ ಆಕ್ಸಿಡೆಂಟ್ ಆ ಥರ ಆದಾಗ ಅಮೌಂಟ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ನಾಮಿನಿಗೆ ಬರುತ್ತೆ, ಅದು ಬಿಟ್ಟು ಬೇರೆಯವ್ರಿಗೆ ಬರಲ್ಲ. ಸೊ ಹಾಗಾಗಿ ಕರೆಕ್ಟಾಗಿರುವಂತಹ ಅಡ್ರೆಸ್ನ ಫಿಲ್ ಮಾಡಬೇಕು. ಹಾಗೆ ನಾಮಿನಿ ಮೊಬೈಲ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ರೆಸಿಡೆನ್ಷಿಯಲ್ ಡೀಟೇಲ್ಸ್ ಅಂತ ಇದೆ. ಸೊ ಅಡ್ರೆಸ್ ಏನಿದೆ ಅದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೇಟ್, ಡಿಸ್ಟಿಕ್ ಅದೆಲ್ಲ ಕೇಳುತ್ತೆ. ಇಲ್ಲಿ ಸ್ಟೇಟ್ನ ಎಂಟ್ರಿ ಮಾಡ್ತಾಯಿದ್ದೀನಿ, ಕರ್ನಾಟಕ ಸ್ಟೇಟ್. ಡಿಸ್ಟಿಕ್ ಕೇಳ್ತಾ ಇದೆ, ಹೋಮ್ ಡಿಸ್ಟಿಕ್ ಅಂತ. ಸೊ ಅವ್ರದ್ದು ಡಿಸ್ಟಿಕ್ ಎಂಟ್ರಿ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ಟೇಟ್ ಸ್ಪೆಸಿಫಿಕ್ ಐ ಡಿ ಅಂತ ಇದೆ, ಸೊ ಅದೇನೂ ಇಲ್ಲ. ನೆಕ್ಸ್ಟು ಕರೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ರೂರಲ್ ಆರ್ ಅರ್ಬನ್ ಅಂತ. ಸೊ ಅದನ್ನು ನಾವು ಕ್ಲಿಕ್ ಮಾಡಿ ಅಡ್ರೆಸ್ ಲೈನ್ ಅಂತ ಇದೆ, ಊರ ಹೆಸರು ಮತ್ತು ಪೋಸ್ಟ್, ಸ್ಟೇಟ್, ಡಿಸ್ಟಿಕ್ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಸೊ ಅದನ್ನೇ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಇಲ್ಲಿ ಅಡ್ರೆಸ್ ಲೈನ್ 1 ಅಂತ ಇದೆ, ಇಲ್ಲಿ ಅವ್ರ ಊರ ಹೆಸರು ಹಾಕ್ತಾಯಿದ್ದೀನಿ. ಅಡ್ರೆಸ್ ಲೈನ್ 2 ಅಂತ ಇದೆಯಲ್ಲ, ಅಲ್ಲಿ ಅವ್ರ ಊರಿಗೆ ಯಾವುದು ಪೋಸ್ಟ್ ಬರುತ್ತೆ ಅದನ್ನು ನೋಡಿ ಹಾಕಿ. ನೆಕ್ಸ್ಟು ಡಿಸ್ಟಿಕ್ಕು, ಸ್ಟೇಟ್ ಎಲ್ಲ ಕೇಳ್ತಾ ಇದೆ, ಎಂಟ್ರಿ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಡಿಸ್ಟಿಕ್ ಎಲ್ಲ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದನ್ನೇ ಹಾಕಬೇಕಾಗತ್ತೆ. ಇಲ್ಲಿ ಸಬ್ ಡಿಸ್ಟಿಕ್ ಅಂತ ಇದೆ, ತಾಲೂಕು ಕೇಳ್ತಾ ಇದೆ, ತಾಲೂಕು ಯಾವ್ದು ಬರುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ. ಅದಾದ ನಂತರ ವಿಲೇಜ್ ಅಂತ ಇದೆ. ಸೊ ಆ ಸಬ್ ಡಿಸ್ಟಿಕ್ನ ನಾವಲ್ಲಿ ಕ್ಲಿಕ್ ಮಾಡಿದರೆ ಆ ಡಿಸ್ಟಿಕಲ್ಲಿ ಬರುವಂತಹ ವಿಲೇಜಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಸೊ ನೋಡ್ಬೋದು, ಈ ಸಬ್ ಡಿಸ್ಟಿಕಲ್ಲಿ ಸುಮಾರು ವಿಲೇಜಸ್ ಇದ್ದಾವೆ. ಅದರಲ್ಲಿ ಅವ್ರ ವಿಲೇಜ್ ಯಾವುದು ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಅವ್ರದ್ದು ವಿಲೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸುಮಾರು ವಿಲೇಜಸ್ ಇದ್ದಾವೆ. ಸೊ ಅವ್ರದ್ದೇ ವಿಲೇಜ್ ಸರ್ಚ್ ಮಾಡ್ತಾಯಿದ್ದೀನಿ. ವಿಲೇಜ್ ಹಾಕಿ ಆಯಿತು. ನೆಕ್ಸ್ಟು ಪಿನ್ ಕೋಡ್ ಇರುತ್ತೆ, ಪಿನ್ ಕೋಡನ್ನ ಇಲ್ಲಿ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೇಯಿಂಗ್ ಆ್ಯಟ್ ಕರೆಂಟ್ ಲೊಕೇಶನ್ ಅಂತ ಇದೆ, ಎಷ್ಟು ವರ್ಷದಿಂದ ಅದೇ ಪ್ಲೇಸಲ್ಲಿ ಇದ್ದೀರಾ ಅಂತ. ಸೊ ಅವರು ಮೋರ್ ದೆನ್ 25 ಇಯರ್ಸ್ ಆಯಿತು ಅದೇ ಪ್ಲೇಸಲ್ಲಿದ್ದಾರೆ. ಸೊ ಅದನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ನೀವು ಆ ಅಪ್ಲಿಕೆಂಟ್ನ ಕೇಳ್ಬಿಟ್ಟು ಹಾಕ್ಬೋದು, ಎಷ್ಟು ಇಯರ್, 5 ಇಯರ್ಸ್ ಇದ್ದಾರೋ 10 ಇಯರ್ಸ್ ಇದ್ದಾರೋ ಅಂತ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಪರ್ಮನೆಂಟ್ ಅಡ್ರೆಸ್ನ ಅರ್ಬನ್ ಅಥವಾ ರೂರಲ್ ಅಂತ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಏನು ಹಾಕಿದ್ದೀವಲ್ಲ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಯಾವ್ದು ಹಾಕಿದ್ದೀವಲ್ಲ ಸೇಮ್ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ನಾವೀಗೇನು ಸೆಲೆಕ್ಟ್ ಮಾಡಿದ್ವಲ್ಲ ಇಷ್ಟೊತ್ತು ಮೇಲ್ಗಡೆ ಹಾಕಿದ್ದೇನೆ, ಇನ್ನೊಂದು ಟೈಮ್ನ ಇಲ್ಲಿ ಕಾಪಿ ಪೇಸ್ಟ್ ಆದರೂ ಮಾಡ್ಕೋಬೋದು, ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದ್ದಾರೆ, ಇನ್ನೊಂದು ಟೈಮ್ ನಾವಿಲ್ಲಿ ಪಿನ್ ಕೋಡ್ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದೆ. ನೆಕ್ಸ್ಟು ಈಗ ಎಜುಕೇಷನ್ ಏನಾಗಿದೆ ಅಂತ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರು ಏನು ಓದಿದ್ದಾರೆ ಕೇಳಿ, ಅಂದರೆ ಸೆಕೆಂಡರಿನ, ಹೈಸ್ಕೂಲು, ಪ್ರೈಮರಿ ಏನಿದೆ ಇಲ್ಲಿ ಬಿಲೋ ಪ್ರೈಮರಿ ಅಂತ ಇದೆ. ಅವ್ರದ್ದು ಬಿಲೋ ಪ್ರೈಮರಿ ಅಂತ ಹಾಕಿದ್ವಿ. ಮಂತ್ಲಿ ಇನ್ಕಮ್ ಸ್ಲ್ಯಾಬ್ 10,000 ಬಿಲೋನೇ ಹಾಕಬೇಕಾಗುತ್ತೆ. ಅವ್ರದ್ದು ಎಷ್ಟಾದರೂ ಇರಲಿ, ಬಟ್ 10,000 ಬಿಲೋನೇ ಹಾಕಬೇಕಾಗುತ್ತೆ. ಅದಾದ ನಂತರ ಅಕ್ಯುಪೇಷನ್ ಅಂತ ಇದೆ, ಅಕ್ಯುಪೇಷನ್ ಆ್ಯಂಡ್ ಸ್ಕಿಲ್ಸ್ ಅಂತ ಇದೆ. ಸೊ ಇಲ್ಲಿ ಪ್ರೈಮರಿ ಅಕ್ಯುಪೇಷನ್ ಅಂತ ಇದೆ. ಇಲ್ಲಿ ಆಲ್ರೆಡಿ ಒಂದು PDF ನೋಟ್ಸ್ ಟೈಪ್ ಇರುತ್ತೆ, ಅಲ್ಲಿ ಸುಮಾರು ಇದ್ದಾವೆ, ಅದರೊಳಗಡೆ ನೀವು ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲ ಇಲ್ಲಿ ನಾರ್ಮಲಾಗಿ ಏನಾದರೂ ಕ್ಲಿಕ್ ಮಾಡಿದರೆ ಹೋಮ್ ಮೇಕರ್ ಅಥವಾ ಏನಾದರೂ ಟೈಲರಿಂಗ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಆ ಒಂದು ಲಿಸ್ಟಲ್ಲಿ ಇರುವಂಥದ್ದು ಇಲ್ಲಿ ಶೋ ಆಗುತ್ತೆ, ಅದು ಹಾಕ್ಬೋದು. ಮತ್ತು ಎಷ್ಟು ಇಯರ್ಸಿಂದ ಮಾಡ್ತಾ ಇದ್ದೀರಾ ಅಂತ ನಾನು 15 ಇಯರ್ಸಿಂದ ಅಂತ ಹಾಕಿದ್ದೀನಿ. ಮತ್ತು ಸೆಕೆಂಡರಿ ಅಕ್ಯುಪೇಷನ್ ಅಂತ ಇದೆ. ಸೊ ಅಲ್ಲಿ ನೀವು ಏನಾದರೂ ಟೈಪ್ ಮಾಡಿದರೆ, ನಿಮ್ಮ ವರ್ಕ್ ರಿಲೇಟೆಡ್ ಏನಾದರೂ ಟೈಪ್ ಮಾಡಿದರೆ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿದ್ದೀನಿ, ಹೋಮ್ ಮೇಕರ್ ಆ ಥರ ಹಾಕೋಣ ಅಂತ. ಸೊ ಆ ಆಪ್ಷನ್ ಈ ಒಂದು ಸ್ಲ್ಯಾಬಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಶೋ ಆಗ್ತಾ ಇಲ್ಲ. ಅದು ರಿಲೇಟೆಡ್ ಯಾವಿದ್ದಾವೆ ಅದೆಲ್ಲ ಶೋ ಆಗ್ತಾ ಇದೆ. ಈಗ ನಾನು ಅಗ್ರಿ ಅಂತ ಹಾಕಿದರೆ ಲೇಬರರ್ ಅಗ್ರಿಕಲ್ಚರ್ ಅಂತ ಬಂತು. ಸೊ ಇದನ್ನು ನಾವು ಈ ಥರ ಕ್ಲಿಕ್ ಮಾಡ್ಕೋಬೋದು. ನಿಮ್ಮ ರಿಲೇಟೆಡ್ ವರ್ಕ್ ರಿಲೇಟೆಡನ್ನು ಏನಾದರೂ ಟೈಪ್ ಮಾಡಿದರೆ ಆ ಲಿಸ್ಟಲ್ಲಿ ಇದ್ದರೆ ಅದು ಶೋ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಕೇಳ್ತಾ ಇರುವಂಥ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದೇನು ಕಂಪಲ್ಸರಿ ಇಲ್ಲ. ಸಬ್ ಸ್ಕಿಲ್ಸ್ ಅಂತ ಇದೆ, ಸೆಲ್ಫ್ ಲರ್ನಿಂಗ್ ಆದರೂ ಹಾಕ್ಬೋದು, ಅಲ್ಲಿ ಬೇರೆ ಆಪ್ಷನ್ ಇದೆ ಅದನ್ನಾದರೂ ಹಾಕ್ಬೋದು.
ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ಸ್ ಅಪ್ಗ್ರೇಡ್ ಅಂತ ಇದೆ, ಟು ರಿಸೀವ್ ಫಾರ್ಮಲ್ ಟೆಕ್ನಿಕಲ್ ಏನೋ ಇದೆ. ಸೊ ಅದನ್ನು ನೋಡ್ಬಿಟ್ಟು ಹಾಕಿ ಸಬ್ಮಿಟ್ ಕೊಟ್ಟರೆ, ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಈ ಥರ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಟೈಮು ಕನ್ಫರ್ಮ್ ಮಾಡಬೇಕು ಬ್ಯಾಂಕ್ ಅಕೌಂಟ್ ನಂಬರ್ನ. ಸೊ ಅದೇ ಅಕೌಂಟ್ ನಂಬರ್ನ ಇನ್ನೊಂದು ಟೈಮ್ ನಾನು ಕೆಳಗಡೆ ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ಅಕೌಂಟ್ ನಂಬರ್ನು ಎಂಟ್ರಿ ಮಾಡಿ ಆಯಿತು. ನೆಕ್ಸ್ಟು ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ. ಸೊ ಯಾವುದಾದ್ರು ನೇಮ್ ಹಾಕ್ಬಿಟ್ಟು ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ, ನೆಕ್ಸ್ಟ್ ಇಲ್ಲಿ IFSC ಕೋಡ್ ಅಂತ ಇದೆ. ಸೊ ಪಾಸ್ಬುಕ್ಕಲ್ಲಿ IFSC ಕೋಡ್ ಇರುತ್ತೆ, ಅದನ್ನಾದರೂ ಹಾಕಿ, ಇಲ್ಲಾಂದರೆ ಗೂಗಲ್ಗೆ ಹೋಗ್ಬಿಟ್ಟು ಬ್ಯಾಂಕ್ ನೇಮ್ ಹಾಕ್ಬಿಟ್ಟು ಬ್ಯಾಂಕ್ ವಿಲೇಜ್ ನೇಮು ಮತ್ತು IFSC ಕೋಡು ಸರ್ಚ್ ಕೊಟ್ಟರೆ IFSC ಕೋಡ್ ಸರ್ಚ್ ಆಗುತ್ತೆ. ಇದಾದ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಈ ಥರ ನಿಮ್ಮ ಆಧಾರ್ ಡೀಟೇಲ್ಸ್ ಅಲ್ಲಿರೋದು ಶೋ ಆಗುತ್ತೆ. ಆ ಕ್ಲಿಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆಗುತ್ತೆ. ನೆಕ್ಸ್ಟ್ ನಾವು ಕಾರ್ಡ್ನ ಈ ಥರ ಡೌನ್ಲೋಡ್ ಮಾಡ್ಬೋದು. ಸೊ ನೋಡಿ, ಈ ಥರ ಇ-ಶ್ರಮ್ ಕಾರ್ಡ್ ಅಂದರೆ ಈ ಥರ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.